ಪತ್ನಿ ನಡುವೆ ವಯಸ್ಸಿನ ಅಂತರವಿದ್ದರೆ ಏನಾಗುತ್ತದೆ ಎಂದು ಹೇಳಿದ್ದಾರೆ ಚಾಣಕ್ಯ. ಪತಿ ಪತ್ನಿ ಇಬ್ಬರು ತಮ್ಮ ವೈವಾಹಿಕ ಜೀವನದಲ್ಲಿ ಕೆಲವೊಂದು ವಿಚಾರಗಳ ಕುರಿತು ಕಾಳಜಿ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಅವರ ಸಂಸಾರ ಅರ್ಧಕ್ಕೆ ಮುಗಿಯಬಹುದು. ಚಾಣಕ್ಯರ ಪ್ರಕಾರ ಪತಿ ಪತ್ನಿ ನಡುವೆ ಎಷ್ಟು ವಯಸ್ಸಿನ ಅಂತರವಿರಬೇಕು, ಪತಿ ಪತ್ನಿ ಹೇಗಿರಬೇಕು. ಚಾಣಕ್ಯರು ಮಹಾನ್ ತತ್ವಜ್ಞಾನಿಗಳು ಹಾಗೂ ಚಿಂತಕರು ಆಗಿದ್ದರು. ಅವರು ನಮಗೆ ಉತ್ತಮ ಜೀವನವನ್ನು ನಡೆಸಲು ನೈತಿಕ ತತ್ವಗಳನ್ನು ಸಹ ನೀಡಿದ್ದಾರೆ. ಒಬ್ಬ ವ್ಯಕ್ತಿಯು ಯಾವ ವಸ್ತುಗಳಿಂದ ದೂರವಿರಬೇಕು, ಅವನ ದಿನಚರಿಯಲ್ಲಿ ಯಾವ ವಿಷಯಗಳನ್ನು ಸೇರಿಸಿಕೊಳ್ಳಬೇಕು ಎಂಬುದನ್ನು ಅವರು ಹೇಳಿದ್ದಾರೆ. ಚಾಣಕ್ಯರು ಮದುವೆಯ ಕುರಿತು ಕೂಡ ತಮ್ಮ ನೀತಿಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅದು ಹುಡುಗಿಯಾಗಿರಬಹುದು ಅಥವಾ ಹುಡುಗನಾಗಿರಬಹುದು. ಮದುವೆಯಾಗಲು ಮುಂದಾದಾಗ ಅಥವಾ ಮದುವೆಯಾದ ನಂತರ ಅವರು ಯಾವ ವಿಷಯಗಳ ಕುರಿತು ಹೆಚ್ಚು ಗಮನ ಹರಿಸಬೇಕೆಂಬುದನ್ನು ಹೇಳಿದ್ದಾರೆ. ಈ ವಿಚಾರದ ಕುರಿತು ಚಾಣಕ್ಯರು ಏನೆಂದು ಹೇಳಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದೈಹಿಕ ಮತ್ತು ಮಾನಸಿಕ ತೃಪ್ತಿ ನೀಡಲು ಮುಂದಾಗಬೇಕು. ಚಾಣಕ್ಯರ ಪ್ರಕಾರ ಮದುವೆಯನ್ನು ಆಧ್ಯಾತ್ಮಿಕ ಅನುಭವವಾಗಿ ನೋಡಲಾಗುತ್ತದೆ. ಇದು ಸಾಮಾಜಿಕ ಮತ್ತು ಧಾರ್ಮಿಕ ಸಂಬಂಧಗಳನ್ನು, ಸಂಪ್ರದಾಯಗಳನ್ನು ಒಳಗೊಂಡಿದೆ. ಈ ಎಲ್ಲಾ ಸಂಪ್ರದಾಯಗಳನ್ನು ಮತ್ತು ಸಂಬಂಧಗಳನ್ನು ಪತಿ ಮತ್ತು ಪತ್ನಿ ಜೊತೆಯಾಗಿ ಪೂರೈಸಬೇಕೆಂದು ತಿಳಿಸಿದ್ದಾರೆ. ಅಂತಹ ಸಂಬಂಧದಲ್ಲಿ ಪತಿ ಮತ್ತು ಪತ್ನಿ ಪರಸ್ಪರ ಒಬ್ಬರನ್ನೊಬ್ಬರು ತೃಪ್ತಿಪಡಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೃಪ್ತಿಪಡಿಸುವ ಮೂಲಕ ಮಾತ್ರ ಈ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯಬಹುದು ಎಂದು ಚಾಣಕ್ಯರು ಹೇಳಿದ್ದಾರೆ. ವಯಸ್ಸಿನ ವ್ಯತ್ಯಾಸ. ಚಾಣಕ್ಯರ ಪ್ರಕಾರ ಪತಿ ಪತ್ನಿಯರ ನಡುವಿನ ಹೆಚ್ಚಿನ ವಯಸ್ಸಿನ ವ್ಯತ್ಯಾಸ ಇರಬಾರದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಸಂಗಾತಿಯನ್ನು ಭೇಟಿಯಾಗಲು ಹೋದಾಗ ಮೊದಲು ಅವನ ಅಥವಾ ಅವಳ ವಯಸ್ಸೆಷ್ಟೆಂಬುದನ್ನು ತಿಳಿದುಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ವಯಸ್ಸನ್ನು ಮರೆಮಾಡಲು ಬಹಳಷ್ಟು ಪ್ರಯತ್ನಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಗಾತಿಯ ನಿಖರವಾದ ವಯಸ್ಸನ್ನು ಕಂಡುಹಿಡಿಯುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಗಂಡನಿಗೆ ವಯಸ್ಸಾಗಿದ್ದರೆ ಅವನು ತನ್ನ ಹೆಂಡತಿಗೆ ಮಾನಸಿಕ ಮತ್ತು ದೈಹಿಕ ಸಂತೋಷವನ್ನು ನೀಡಲು ಅಸಮರ್ಥನಾಗುತ್ತಾನೆ. ಗಂಡಂದಿರು ಹೆಂಡತಿಯರ ಆಸೆಗಳನ್ನು ಪೂರೈಸಲು ಸಾಧ್ಯವಾಗದಿದ್ದರೆ ಅವರು ಇನ್ನೊಬ್ಬ ಪುರುಷನ ಕಡೆಗೆ ಆಕರ್ಷಿತರಾಗಬಹುದು. ಇದರಿಂದಾಗಿ ವೈವಾಹಿಕ ಜೀವನವು ಋಣಾತ್ಮಕವಾಗಿ ಪರಿಣಾಮ ಬೀರಬಹುದು. ಇದರಿಂದ ಇಬ್ಬರ ಜೀವನ, ಇಬ್ಬರ ಕುಟುಂಬವು ಹಾಳಾಗಬಹುದು. ಪತಿ ಮತ್ತು ಪತ್ನಿಯ ನಡುವೆ ವಯಸ್ಸಿನ ಅಂತರ ಎಷ್ಟಿದೆ ಎಂಬುದನ್ನು ತಿಳಿದುಕೊಂಡು ನಂತರ ವಿವಾಹವಾಗಿ ಎಂದು ಚಾಣಕ್ಯರು ಹೇಳಿದ್ದಾರೆ. ಚಾಣಕ್ಯರ ಈ ಎರಡು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಮದುವೆಯಾದಾಗ ಮಾತ್ರ ಸಂಸಾರಕ್ಕೆ ಒಂದು ಅರ್ಥ ಹಾಗೂ ಪತಿ ಮತ್ತು ಪತ್ನಿ ಸುಂದರ ಜೀವನವನ್ನು ನಡೆಸಲು ಸಾಧ್ಯ ಎಂದಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.